ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಕರ್ಸ್. ಇವತ್ತಿಂದು 7ನೇ ತಾರೀಕು ಮಾರ್ಚ್ 2026. ಅಟ್ ಪ್ರೆಸೆಂಟ್ ಏನು ಇನ್ವೆಂಟ್ರಿ ಇದೆ ಆ ಇನ್ವೆಂಟ್ರಿ ವೀಡಿಯೋ ನೋಡ್ತೀನಿ. ಸೊ ಕಂಪ್ಲೀಟು ವೀಡಿಯೋ ಕೊಡ್ತೀನಿ. ನಮ್ಮ ಹತ್ರ ಯಾವ್ಯಾವ ಕಾರ್ ಇದೆ, ಏನು ಪ್ರೈಸಲ್ಲಿದೆ, ಆ ಗಾಡಿದು ಡೀಟೇಲ್ಸ್ ಕೊಡ್ತೀನಿ. ಕಾರು ಯಾರನ್ನು ಹುಡುಕ್ತಾ ಇದ್ದಾರೆ, ಸೊ ಈ ಕಂಪ್ಲೀಟು ವೀಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಸೊ ಫಸ್ಟ್ನೇ ವೆಹಿಕಲ್ಲು ಟಾಟಾ ಅಲ್ಟ್ರಾಸು ಆಟೋಮೆಟಿಕ್ಕು ಪೆಟ್ರೋಲು. ಸೊ 2021 ಮಾಡಲು ಗಾಡಿ. ಹಾಗೆ ನೋಡಿ ಸೈಡ್ ವ್ಯೂ ಪ್ರೊಫೈಲೆಲ್ಲ ನೋಡ್ಕೊಳ್ಳಿ. 2021 ಮಾಡಲು ಟಾಟಾ ಟಿಯಾಗೋ XZA ಪ್ಲಸ್ಸು ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಓಡಿರೋದು ಬರೀ 26,000 ಗಾಡಿ ಓಡಿದೆ. ಸೊ 4th ಆಗಸ್ಟ್ 2026ವರೆಗೂ ಇನ್ಶೂರೆನ್ಸ್ ಇದೆ. ಗಾಡಿ ಮೇಲೆ ಒಂದು ಡೆಂಟು ಸ್ಕ್ರಾಚಸ್ಸು ಏನೂ ಇಲ್ಲ. ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಹೊಸ ಗಾಡಿ ಪ್ರೈಸು 9 ಚಿಲ್ಲರೆ ಆಗ್ಬೋದು ಮೋಸ್ಟ್ಲಿ. ಸೊ ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 5,35,000 ಫಿಕ್ಸು ಪ್ರೈಸಲ್ಲಿ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. 4.5 ಲಕ್ಷದವರೆಗೂ ಲೋನ್ ಕೂಡ ಮಾಡ್ಬೋದು. ತುಂಬ ಪ್ರೊಫೈಲ್ ಚೆನ್ನಾಗಿದೆ. ಜಸ್ಟ್ 35,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ 5 ಲ್ಯಾಕ್ವರೆಗೂ ಈ ವೆಹಿಕಲ್ಗೆ ಲೋನ್ ಮಾಡ್ಬೋದು. ಇನ್ನೂ ತುಂಬ ಎಕ್ಸಲೆಂಟ್ ಪ್ರೊಫೈಲ್ ಇತ್ತು ಅಂದರೆ 0 ಡೌನ್ ಪೇಮೆಂಟಲ್ಲೇ ಈ ಗಾಡಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟು ನೋಡ್ತಾ ಇರೋ ಆಡಿ Q3 4x4 ಕ್ವಾಟ್ರೋ. ಸೊ ಗಾಡಿದು ಹಾಗೆ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. 2013 ಮಾಡಲು ಆಡಿ Q3 ಕ್ವಾಟ್ರೋ ಎಡಿಷನ್ನು ಡೀಸೆಲ್ ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. 2013 ಮಾಡಲು ಗಾಡಿ ಸೆಕೆಂಡ್ ಓನರ್ಶಿಪ್ಪು. ಗಾಡಿ ಓಡಿರೋದು 1.5 ಲಕ್ಷ ಗಾಡಿ ಓಡಿದೆ. ಮಿಂಟ್ ಕಂಡೀಷನ್ ಆಗಿದೆ, ಅಂಥ ಮೇಜರ್ ರಿಫಾರ್ಮ್ ಮಾಡೋ ಥರ ಇಲ್ಲ. ಫ್ರಂಟಿಗೆ ಬ್ರ್ಯಾಂಡ್ ನ್ಯೂ ಟೈಸ್ ಹಾಕಿದ್ದಾರೆ. ಬ್ಯಾಕು ಟೈಸು ನೋಡ್ತೀನಿ ಅಂತ ಅಂದರೆ ಇನ್ನು ಆರಾಮ್ಸೆ ಒಂದು 10,000-15,000 ಓಡಿಸೋದಕ್ಕೆ ಏನು ಮೋಸ ಇಲ್ಲ. ಸೊ ಗಾಡಿನ ಕ್ಲೋಸ್ ಮಾಡ್ತಿರೋ ಪ್ರೈಸು ಬರೀ 10,75,000ಕ್ಕೆ ಗಾಡಿಗೆ ಕ್ಲೋಸ್ ಮಾಡ್ತಾಯಿದ್ವಿ. ಸೊ ಗಾಡಿ ಈಗೇನು ಪ್ರೈಸ್ ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಆಗಿರುತ್ತೆ. ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ ಇರೋದಿಲ್ಲ, ಶೋರೂಮ್ ಕಮಿಷನ್ ಇರೋದಿಲ್ಲ. ಸೊ ಮತ್ತು RC ಟ್ರಾನ್ಸ್ಫರ್ ಚಾರ್ಜಸ್ ಇರೋದಿಲ್ಲ. ಓನ್ಲಿ ಫಾರ್ ಫುಲ್ ಕ್ಯಾಶು ತೊಗೊಳ್ಳೋ ಅಂಥ ಕಸ್ಟಮರ್ಗೆ. ಲೋನ್ ಆಪ್ಷನ್ ತೊಗೊಳ್ಳೋರಿಗೆ ಬರೀ 7,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. RC ಟ್ರಾನ್ಸ್ಫರು HP ಚಾರ್ಜಸ್ ಏನು ಬರುತ್ತೆ ಅದನ್ನು ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಬೇರೆ ಅಡಿಷ್ನಲ್ ಚಾರ್ಜಸ್ ಏನೂ ಇರೋದಿಲ್ಲ. ಸೊ ರಿಮೈನಿಂಗ್ ವೆಹಿಕಲ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ 7 ಸೀಟರ್ ಗಾಡಿ 20 ಕಿಲೋಮೀಟ್ರ್ ಮೈಲೇಜ್ ಬೇಕು ಅಂತ ಹುಡುಕ್ತಾರ ಅಂಥ ಕಸ್ಟಮರ್ಗೆ ನಮ್ಮ ಹತ್ರ ಟೋಟಲ್ಲು 4 ವೆಹಿಕಲ್ ಆಪ್ಷನ್ಸ್ ಇದೆ. ಒಂದು ಹೊಂಡಾ BRV, ಒಂದು ರೆನಾಲ್ಟ್ ಲಾಡ್ಜಿ, ಪ್ಲಸ್ ಅದಾದಮೇಲೆ ಎರ್ಟಿಗಾಗಳು ಎಲ್ಲ ಡೀಸೆಲ್ ಗಾಡಿ, ಸಿಂಗಲ್ ಓನರು, ಕಡಿಮೆ ಓಡಿರೋಂಥ ಗಾಡಿ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಸೊ 7 ಸೀಟರ್ ಗಾಡಿ ರೆನಾಲ್ಟ್ ಲಾಡ್ಜಿ 2016 ಮಾಡಲು 2015-16 ರಿಜಿಸ್ಟ್ರೇಷನ್ನು. 2015ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. 2016ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನಾಗೆ ಗಾಡಿ ಇದೆ. ಸೊ ಗಾಡಿ ಸಿಂಗಲ್ ಓನರ್ ಗಾಡಿ ಓಡಿರೋದು ಬರೀ 63,000. ಸ್ಟೆಪ್ ವೇ ವೇರಿಯಂಟು RXZ 110 PS ವೇರಿಯಂಟು, 110 PS ಗಾಡಿ. ಸೊ ಮೈಲೇಜು 18 ಆರಾಮ್ಸೆ ಈ ಗಾಡಿ ಬರುತ್ತೆ. ಡಸ್ಟರಲ್ಲಿ ಏನು ಬರುತ್ತೆ ಸೇಮ್ ಇಂಜಿನೇ ಈ ಗಾಡಿಯಲ್ಲಿ ಬರುತ್ತೆ. ಸೊ ಗಾಡಿನ ಕ್ಲೋಸ್ ಮಾಡ್ತಾರೋ ಪ್ರೈಸು 6,35,000ಕ್ಕೆ ಡೀಸೆಲ್ ಟಾಪ್ ಆ್ಯಂಡ್ ಗಾಡಿ, ಕ್ಯಾಪ್ಟನ್ ಸೀಟ್ ಗಾಡಿ ಬರುತ್ತೆ. ಹೊಸ ಗಾಡಿ ಪ್ರೈಸು 15 ಲಕ್ಷದ ಮೇಲಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಪ್ರೈಸ್ನ ಚೆಕ್ ಮಾಡ್ಕೊಳ್ಳಿ. ಹಾಫ್ ಆಫ್ ದಿ ಪ್ರೈಸ್ಗಿಂತ ಕಡಿಮೆ ಪ್ರೈಸಲ್ಲಿ 7 ಸೀಟರ್ ಗಾಡಿ, ಡೀಸೆಲ್ಲು, ಆರಾಮ್ಸೆ ಒಳ್ಳೆ ಮೈಲೇಜು, ಒಳ್ಳೆ ಲಕ್ಸುರಿ, ಮತ್ತು ಲೆಗ್ ಸ್ಪೇಸು, ಬೂಟ್ ಸ್ಪೇಸು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಗಾಡಿ. ನೀವು ಇನೋವಾ ಕ್ರಿಸ್ಟಾ, ಇನೋವಾ ಬೇರೆ ಗಾಡಿಗಳು ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ರೋನಲ್ಲಿ ಅಷ್ಟೊಂದು ನಿಮಗೆ ಲೆಗ್ ಸ್ಪೇಸ್ ಇರೋದಿಲ್ಲ. ಈ ಗಾಡಿನಲ್ಲಿ ತುಂಬ ಲೆಗ್ ಸ್ಪೇಸು ತುಂಬ ಚೆನ್ನಾಗಿರುತ್ತೆ, ಕಂಫರ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ಸು VXI ಪ್ಲಸ್ಸು ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2021 ಮಾಡಲು ಗಾಡಿ ಸೆಕೆಂಡ್ ಓನರು. ಗಾಡಿ ಹಾಗೆ ಕಂಪ್ಲೀಟ್ ನೋಡಿ 2021 ಮಾಡಲು ಗಾಡಿ ಸೆಕೆಂಡ್ ಓನರು. ಗಾಡಿ ಓಡಿರೋದು 38,000 ಗಾಡಿ ಓಡಿದೆ. ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಸೊ ಮೇಜರ್ ಆಕ್ಸಿಡೆಂಟ್ ಹಿಸ್ಟ್ರಿ ಈ ಗಾಡಿ ಆಗಿಲ್ಲ. ಜಸ್ಟು ಮೈನರು ಬಂಪರು ಮತ್ತು ಫೆಂಡರ್ ವರ್ಕ್ ಆಗಿದೆ. ಸೊ ಅಂಥ ಮೇಜರ್ ರಿಫರ್ಬ್ ಏನೂ ಇಲ್ಲ. ಸೊ ಗಾಡಿ ತೊಗೊಂಡಾಗ ಮೈನರ್ ಇನ್ಸಿಡೆಂಟಿಗೆ ಆಗಿದೆ. ಅಂಥ ಮೇಜರ್ ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಯಾವುದೂ ಇಲ್ಲ. 21 ಮಾಡಲು ಗಾಡಿ ಸೆಕೆಂಡ್ ಓನರು. ಬರೀ 38,000 ಗಾಡಿ ಓಡಿದೆ. ಈ ಗಾಡಿಗೆ ಫ್ರೆಶ್ FC ರನ್ನಿಂಗ್ ಇದೆ. ಇನ್ಸೂರೆನ್ಸು ಫ್ರೆಶಾಗಿ ಮಾಡಿಕೊಡ್ತೀವಿ. ಸೊ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಮಾಡಿಕೊಡ್ತೀವಿ. ವಿತ್ ಸೇಮ್ RTOಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ. ಸೊ ಲೋನ್ ಆಪ್ಷನ್ ಬೇಕು ಅಂದರೆ ಆರಾಮ್ಸೆ 3.5 ಲಕ್ಷ ಲೋನ್ ಆಗುತ್ತೆ. ಗಾಡಿನ ಕ್ಲೋಸ್ ಮಾಡ್ತಾರೋ ಪ್ರೈಸು ಬರೀ 4,15,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊ ಡೌನ್ ಪೇಮೆಂಟು ಒಂದು 65,000ದಿಂದ 75,000 ಮಾಡಿದ್ರೆ ಸಾಕು. ರಿಮೈನಿಂಗ್ ಲೋನ್ ಆಗುತ್ತೆ. 4,15,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಹುಂಡಾಯಿ ವೆನ್ಯೂ ಗಾಡಿ 2022 ಮಾಡಲು ಸಿಂಗಲ್ ಓನರು, 1 ಲೀಟ್ರು ಟರ್ಬೋ SX ಪ್ಲಸ್ಸು ಸನ್ರೂಫು. ಸೊ DCT ವೇರಿಯಂಟು ಗಾಡಿದು ಹಾಗೆ ಕಂಪ್ಲೀಟ್ ನೋಡಿ. 2022 ಮಾಡಲು ಸಿಂಗಲ್ ಓನರು. ಗಾಡಿ ಓಡಿರೋದು 65,000 ಗಾಡಿ ಓಡಿದೆ. ಸೊ ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈಸ್ ಇದೆ.
ಈ ಗಾಡಿಗೆ ಹುಂಡೈ ವಾರಂಟಿ ಕೂಡ ಇನ್ನು 6 ಮಂತ್ಸ್ ಇದೆ. ಸೊ ಇನ್ ಕೇಸ್ ಎನಿ ಫೇಲ್ಯೂಸ್ ಆನ್ ಇಂಜಿನು ಟ್ರಾನ್ಸ್ಮಿಷನ್ ಅಂದರೆ ಆರಾಮ್ಸೆ ಶೋರೂಮಲ್ಲೇ ಹುಂಡೈ ಸರ್ವಿಸ್ ಸೆಂಟ್ರಲ್ಲೇ ನಿಮಗೆ ಏನಾಗಿದೆ ರಿಫರ್ ಮಾಡಿಕೊಡ್ತಾರೆ. 2022 ಮಾಡಲು ವೆನ್ಯೂ 1 ಲೀಟ್ರು DCT ಪೆಟ್ರೋಲ್ ಆಟೋಮೆಟಿಕ್ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 10,50,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ 10 ಲಕ್ಷ ಆರಾಮ್ಸೆ ಲೋನ್ ಕೂಡ ಮಾಡಿಕೊಡ್ತೀವಿ. ಸೊ ನೆಕ್ಸ್ಟು ಫೋರ್ಡ್ ಇಕೋ ಸ್ಪೋರ್ಟ್ಸು 1.5 ಡೀಸಲ್ಲು ಟೈಟಾನಿಯಮ್ಮು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2019 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2020 ರಿಜಿಸ್ಟ್ರೇಷನ್ ಆಗಿದೆ, ಸಿಂಗಲ್ ಓನರ್ಶಿಪ್ಪು, 1 ಲಕ್ಷ ಗಾಡಿ ಓಡಿದೆ, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ, ಬಾಡಿಯಲ್ಲಿ ಏನು ಮೇಜರ್ ಡೆಂಟು ಸ್ಕ್ರಾಚಸ್ಸು ಏನಿಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಸೊ ಗಾಡಿ ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ, ₹1 ನೀವು ಖರ್ಚು ಮಾಡೋ ಥರ ಇಲ್ಲ. ಸೊ ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 8,06,000 8,06,000ಕ್ಕೆ ನಿಮ್ಮ ಹೆಸರಿಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಕೂಡ ಗಾಡಿಗೆ ಮಾಡಿಕೊಡ್ತೀವಿ. ಸೊ ಪ್ರೊಫೈಲ್ ಚೆನ್ನಾಗಿದ್ದರೆ 6 ಲಕ್ಷದಿಂದ 6.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ 50,000 ವೇರಿಯೇಷನ್ ಆಗುತ್ತೆ ಲೋನ್ ಅಮೌಂಟ್ಗಳ್ನ. ಸೊ ಎಲ್ಲ ಗಾಡಿಗಳು ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿರುತ್ತೆ. ನಮ್ಮಲ್ಲಿ ಇರೋ ಅಂಥ ಪ್ರೈಸ್ಗಳ್ನ ಇರೋ ಅಂಥ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಯಾಕೆಂತಂದರೆ ನಿಮಗೆ ವೆಹಿಕಲ್ ಡೀಟೇಲ್ಸು, ವೆಹಿಕಲ್ ಪ್ರೈಸು, ವೆಹಿಕಲ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡೋದಲ್ಲಿ ಸುಮ್ಮನೆ ವೀಡಿಯೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ವೆಹಿಕಲ್ ಇನ್ಫಾರ್ಮೇಷನ್ ಗೊತ್ತಾದರೆ ಸೊ ನಿಮಗೆ ಬೆಸ್ಟ್ ಅಂತ ಅನಿಸಿ ಜಿನಿಯನ್ ಅಂತ ಅನಿಸಿದ್ರೆ ಬಂದು ತೊಗೊಂಡೋಗ್ತೀರಾ. ಕಮೆಂಟ್ ಮಾಡೋರು 1000 ಕಮೆಂಟ್ ಮಾಡ್ತೀರಾ, ಕಮೆಂಟ್ ಮಾಡೋರಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಕಮೆಂಟ್ ಮಾಡೋರು ಮಾಡ್ತಲೇ ಇರ್ತೀರಾ, ಬೇರೆಯವರೆಲ್ಲ ಬಂದು ಕಾರ್ ತೊಗೊಂಡೋಗ್ತಲೇ ಇರ್ತಾರೆ. ಸೊ ಯಾರಿಗೆ ಜಿನಿಯನ್ ಅಂತ ಅನಿಸುತ್ತೆ ಅವ್ರು ಬಂದು ಕಾರ್ ತೊಗೊಬೋದು. ಸೊ ನೆಕ್ಸ್ಟು ಜೀಪ್ ಕಾಂಪಸ್ಸು ಲಿಮಿಟೆಡ್ಡು ಡೀಸಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 4x2 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರ್ಶಿಪ್ಪು 2018 ಮಾಡಲು ಗಾಡಿ ಓಡಿರೋದು 75,000. ಗಾಡಿಗೆ ಇನ್ಸೂರೆನ್ಸು 23 ಸೆಪ್ಟೆಂಬರ್ 2026ವರೆಗೂ ರನ್ನಿಂಗ್ ಇದೆ. ಗಾಡಿನ ಸ್ಪೆಷಲ್ ಆಫರ್ ಡೀಲಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ 10,85,000ಕ್ಕೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರು. ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ ಇರೋದಿಲ್ಲ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಈ ಗಾಡಿಗೆ 10 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಗಾಡಿನ ಕ್ಲೋಸ್ ಮಾಡ್ತಾರೋ ಪ್ರೈಸು 18 ಮಾಡಲ್ ಜೀಪ್ ಕಾಂಪಸ್ಸು ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಲಿಮಿಟೆಡ್ 4x2ನ 10,85,000 ಫಿಕ್ಸು ಪ್ರೈಸಲ್ಲಿ. ಸೊ ನಮ್ಮಲ್ಲಿ ಎಲ್ಲ ವೆಹಿಕಲ್ ಪ್ರೈಸಸ್ಸು ಫಿಕ್ಸು ಪ್ರೈಸ್ ಆಗಿರುತ್ತೆ, ಯಾವುದೇ ರೀತಿಯ ಬಾರ್ಗೇನಿಂಗ್ ಇಲ್ಲ. ಸೊ ದಯವಿಟ್ಟು ದೂರದಿಂದ ಬರಬೇಕಾದ್ರೆ ಬಾರ್ಗೇನಿಂಗ್ ಅಂತ ಬಂದುಬಿಟ್ಟು ಬಾರ್ಗೇನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಗಾಡಿ ಫಿಕ್ಸ್ಡ್ ಪ್ರೈಸ್ ಅಂದಮೇಲೆ ಕ್ವಾಲಿಟಿ ಇದ್ದಾಗ ಫಿಕ್ಸು ಪ್ರೈಸು ಎಲ್ಲರೂ ಮಾಡ್ತಾರೆ. ಸೊ ನೆಕ್ಸ್ಟು ಸ್ಕೋಡಾ ಲಾರಾ 2 ಲೀಟ್ರು ಆ್ಯಂಬಿಯೆಂಟು ಡೀಸಲ್ಲು DSG ಆಟೋಮೆಟಿಕ್ಕು ಡೀಸೆಲ್ ಗಾಡಿ 2013 ಮಾಡಲು ಗಾಡಿ ಸೆಕೆಂಡ್ ಓನರ್ಶಿಪ್ಪು 1,13,000 ಗಾಡಿ ಓಡಿದೆ. ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ, ಯಾವುದೇ ರೀತಿಯ ರಿಪೇರಿ ಮಾಡೋ ಥರ ಇಲ್ಲ. 2013 ಮಾಡಲು ಗಾಡಿ ಸೆಕೆಂಡ್ ಓನರ್ಶಿಪ್ಪು 1,13,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಗಾಡಿ ಸಸ್ಪೆನ್ಷನ್ನು ಬ್ರೇಕ್ಸು ಎಲ್ಲ ರಿಫರ್ಬ್ ಆಗಿದೆ. ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 5 ಲಕ್ಷಕ್ಕೆ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಹುಂಡೈ ಎಲೆಂಟ್ರಾ ಗಾಡಿ 2012 13 ರಿಜಿಸ್ಟ್ರೇಷನ್ನು ಫ್ಯಾನ್ಸಿ ನಂಬರು. ಸೊ ಗಾಡಿ 1.6 SX ಆಫ್ನಲ್ಲು ಡೀಸಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರ್ಶಿಪ್ಪು. ಗಾಡಿ ಕಂಪ್ಲೀಟು ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಗಾಡಿ ಓಡಿರೋದು 80,000. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸ್ಟೇರಿಂಗ್ ರ್ಯಾಕ್ ಎಲ್ಲ ಹೊಸದಿದೆ, ಸರ್ವಿಸ್ ಕೂಡ ಆಗಿದೆ, ಸಸ್ಪೆನ್ಷನ್ ನ್ಯೂ ಇದೆ. ₹1 ನಿಮಗೆ ಖರ್ಚು ಮಾಡೋ ಥರ ಇಲ್ಲ. ಒಳ್ಳೆ ವೆಂಟಿಲೇಟೆಡ್ ಸೀಟ್ಸು. ಸೊ ಏರೋಡೈನಮಿಕ್ಸ್ ಶೇಪಲ್ಲಿ ಗಾಡಿ ಇದೆ. ಓಡಿಸೋದಕ್ಕೆ ಒಳ್ಳೆ ಲಕ್ಸುರಿ, ಒಳ್ಳೆ ಫೀಚರ್ಸ್ ಇರೋ ಗಾಡಿ. ಆರಾಮ್ಸೆ ಕರ್ಟನ್ ಏರ್ ಬ್ಯಾಗ್ಸು 6 ಏರ್ ಬ್ಯಾಗ್ಸ್ ಬರುತ್ತೆ, ಆಟೋ ಕ್ಲೈಮೇಟ್ AC ಎಲ್ಲ ಪ್ರತಿಯೊಂದು ಫೀಚರ್ಸ್ ಇದೆ. ಗಾಡಿ ಈ ಥರ ಡಿಸೈನು ಇವತ್ತು ಯಾವುದು ಗಾಡಿ ಬರೋದಿಲ್ಲ. ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು ಡೀಸಲು 1.6 SX 2012 13 ರಿಜಿಸ್ಟ್ರೇಷನ್ ಗಾಡಿನ 6,35,000 ಫಿಕ್ಸು ಪ್ರೈಸಲ್ಲಿ. ಸೊ ಮಾರುತಿ ಸುಜುಕಿ ಈಕೋ 5 ಸೀಟರ್ AC 2021 ಮಾಡಲು ಗಾಡಿ ಸೆಕೆಂಡ್ ಓನರ್ಶಿಪ್ಪು. ಗಾಡಿ ಓಡಿರೋದು ಬರೀ 38,000. ಗಾಡಿ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಪ್ರೊಫೈಲ್ ಚೆನ್ನಾಗಿದೆ. 4.5 ಲಕ್ಷ ಲೋನ್ ಕೂಡ ಈ ಗಾಡಿಗೆ ಮಾಡಿಕೊಡ್ತೀವಿ. 2021 ಮಾಡಲು 5 ಸೀಟರ್ AC ಮಾರುತಿ ಈಕೋ 38,000 ಓಡಿರೋ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 5,16,000 ಫಿಕ್ಸು ಪ್ರೈಸಲ್ಲಿ. ಜಸ್ಟ್ ಡೌನ್ ಪೇಮೆಂಟು 66,000 ರೂಪಾಯಿ. 66,000ದಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ರಿಮೈನಿಂಗ್ ಲೋನ್ ಮಾಡಿಕೊಡ್ತೀವಿ, ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ. ಸೊ ನೆಕ್ಸ್ಟು ಮಾರುತಿ ಸುಜುಕಿ ಆರ್ಟಿಗಾ ZXi ಪ್ಲಸ್ಸು ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರ್ಶಿಪ್ಪು 90,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಕಂಪ್ನಿ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ. 16 ಮಾಡಲು ಸೆಕೆಂಡ್ ಓನರು. ಆರ್ಟಿಗಾ ZXi ಪೆಟ್ರೋಲ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 6,75,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. 6 ಲಕ್ಷ ಹಿಂದೆ ಮುಂದೆ ಲೋನ್ ಆಗುತ್ತೆ, ರಿಮೈನಿಂಗು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು
ಮಾರುತಿ ಸುಜುಕಿ ಎರ್ಟಿಗಾ ZE ಗಾಡಿ ಬರೀ 52,000 ಓಡಿದೆ. ZE ಡೀಸೆಲ್ಲು ಸಿಂಗಲ್ ಓನರ್ಶಿಪ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ, 4 ಬ್ರ್ಯಾಂಡ್ ನ್ಯೂ ಟೈಸ್ ಇದೆ, ₹1 ಖರ್ಚು ಮಾಡೋ ಥರ ಇಲ್ಲ. 2014 ಮಾಡಲ್ ಸಿಂಗಲ್ ಓನರು, 52,000 ಓಡಿರೋ ZE ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ. 52,000 ಓಡಿರೋದನ್ನ 7,15,000ಕ್ಕೆ. ಈ ಗಾಡಿದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಇನ್ಸೂರೆನ್ಸ್ ಕಟ್ತೀವಿ, ವಿತ್ RC ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಲೋನ್ ಬೇಕು ಅಂದರೆ 5 ಲಕ್ಷದಿಂದ 5.5 ಲಕ್ಷ ಲೋನ್ ಕೂಡ ಆಗುತ್ತೆ. ಸೊ ಇನ್ನೊಂದು ಮಾರುತಿ ಸುಜುಕಿ ಎರ್ಟಿಗಾ ZE ಗಾಡಿ 2015 ಮಾಡಲು ಸಿಂಗಲ್ ಓನರು, ಬರೀ 54,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ. ಸೊ ಟೈರ್ಸು ಫ್ರಂಟ್ ಎರಡು ಹೊಸದು ಹಾಕಿದ್ದಾರೆ, ಬ್ಯಾಕು ಅವರೇಜ್ ಕಂಡೀಷನ್ ಆಗಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 7,50,000ಕ್ಕೆ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 5.5ರಿಂದ 6 ಲಕ್ಷ ಈ ಗಾಡಿ ಕೂಡ ಲೋನ್ ಆಗುತ್ತೆ. 15 ಮಾಡಲು ಬರೀ 50,000 ಓಡಿರೋಂಥ ಗಾಡಿ ZE ಗಾಡಿ. ಸೊ ನೆಕ್ಸ್ಟು ಹೊಂಡಾ BRV V ID ಟೆಕ್ಕು ಫುಲ್ ಟಾಪ್ ಎಂಡ್ ಗಾಡಿ, 2016 ಮಾಡಲು ಗಾಡಿ, ಸಿಂಗಲ್ ಓನರು, ಗಾಡಿ ಓಡಿರೋದು 70,000, ಬ್ರ್ಯಾಂಡ್ ನ್ಯೂ ಟೈಸ್ ಇದೆ, ₹1 ಖರ್ಚು ಮಾಡೋ ಥರ ಇಲ್ಲ. ಸೊ ಗಾಡಿ ಆರಾಮ್ಸೆ 20+ ಆರಾಮ್ಸೆ ಮೈಲೇಜ್ ಕೂಡ ಬರುತ್ತೆ. 2016 ಮಾಡಲು ಹೊಂಡಾ BRV 1.5 ಲೀಟರು ID ಟೆಕ್ಕು V ಟಾಪ್ ಎಂಡ್ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 7,50,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 6 ಲಕ್ಷದಿಂದ 6.25 ಲಕ್ಷದವರೆಗೂ ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಆನ್ ಕಸ್ಟಮರು ಲೋನ್ ಆಗುತ್ತೆ. ನೆಕ್ಸ್ಟು ಹೊಂಡಾ WRV VX ವಿತ್ ಸನ್ರೂಫ್ ಇರೋಂಥ ಗಾಡಿ, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಸೆಕೆಂಡ್ ಓನರ್ಶಿಪ್ಪು, ಗಾಡಿ ಓಡಿರೋದು 52,000. ಸೊ ಗಾಡಿಗೆ ₹1 ಖರ್ಚಿಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿ ಗಾಡಿ ಇದೆ. ಗಾಡಿಗೆ ಲೋನು 5 ಲಕ್ಷದಿಂದ 5.5 ಲಕ್ಷ ಲೋನ್ ಕೂಡ ಮಾಡಿಕೊಡ್ತೀವಿ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಸೊ ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 6.5 ಲಕ್ಷ ಫಿಕ್ಸು ಪ್ರೈಸಲ್ಲಿ. ಸೊ 2019 ಮಾಡಲು ಒಂದು ನಿಮಗೆ ಸ್ವಿಫ್ಟು i20 ಬರಲ್ಲ, ಆ ಪ್ರೈಸಲ್ಲಿ ವಿತ್ ಸನ್ರೂಫ್ ಇರೋ ಟಾಪ್ ಎಂಡ್ ಗಾಡಿ ಹೊಂಡಾ WRV ಪೆಟ್ರೋಲ್ ಮ್ಯಾನ್ಯುಯಲ್ ಸಿಗ್ತಾ ಇದೆ. ಟಾಟಾ ನೆಕ್ಸಾನು XZA ಪ್ಲಸ್ಸು ಪೆಟ್ರೋಲು ಆಟೋಮೆಟಿಕ್ ಗಾಡಿ, 2023 ಮಾಡಲು ಗಾಡಿ, ಸಿಂಗಲ್ ಓನರು, ಗಾಡಿ ಓಡಿರೋದು ಬರೀ 19,000. ಸೊ ಗಾಡಿದು ಹಾಗೆ ವ್ಯೂ ನೋಡಿ, ಒಂದು ಡೆಂಟು ಸ್ಕ್ರ್ಯಾಚಸ್ಸು ಏನೂ ಇಲ್ಲ, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡು, ₹1 ಖರ್ಚು ಮಾಡೋ ಥರ ಇಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಾಗೆ ಗಾಡಿ ಇದೆ. 2023 ಮಾಡಲು ಗಾಡಿ, ಸಿಂಗಲ್ ಓನರು, ಟಾಟಾ ನೆಕ್ಸಾನು XZA AMT ಆಟೋಮೆಟಿಕ್ ಗಾಡಿ, 19,000 ಓಡಿರೋ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 10,25,000 ಫಿಕ್ಸು ಪ್ರೈಸಲ್ಲಿ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮ್ಸೆ 10 ಲಕ್ಷ ಲೋನ್ ಆಗುತ್ತೆ. ಇನ್ನು ರಿಮೈನಿಂಗ್ ಬರೀ 25,000ರಿಂದ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಕಾರು ನಿಮ್ಮದಾಗುತ್ತೆ. ಸೊ ನೆಕ್ಸ್ಟು ಹುಂಡೈ ಕ್ರೆಟಾ 1.5 SX ಪೆಟ್ರೋಲು, ಪ್ಯಾನಾರಾಮಿಕ್ ಸನ್ರೂಫ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಸಿಂಗಲ್ ಓನರ್ ಗಾಡಿ, 2020 ಮಾಡಲು, ಗಾಡಿ ಓಡಿರೋದು 80,000, ಗಾಡಿಗೆ ₹1 ಖರ್ಚು ಮಾಡೋ ಥರ ಇಲ್ಲ. ಈ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 11,35,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಆರಾಮ್ಸೆ 9 ಲಕ್ಷದಿಂದ 10 ಲಕ್ಷ ಲೋನ್ ಕೂಡ ಈ ಗಾಡಿಗೆ ಮಾಡಿಕೊಡ್ತೀವಿ. ಸೊ ಮಾರುತಿ ಸುಜುಕಿ ಆಲ್ಟೋ K10 VXi ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಗಾಡಿ ಸೆಕೆಂಡ್ ಓನರು, 2013 ಮಾಡಲು, ಗಾಡಿಯ ಓಡಿರೋದು 66,000 ಚಿಲ್ಲರೆ ಇದೆ. ಸೊ ಟೈರ್ಸ್ ಆರಾಮ್ಸೆ 70 to 80% ಇದೆ, ಬಾಡಿ ಮೇಲೆ ಏನು ಮೇಜರ್ ಡ್ಯಾಮೇಜಸ್ಸು ಏನಿಲ್ಲ, ಗಾಡಿಗೂ ಅಂತ ಖರ್ಚು ಮಾಡೋ ಥರ ಏನಿಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. AC ಪವರ್ ಸ್ಟೇರಿಂಗು, ಫ್ರಂಟು 2 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಗಾಡಿಯಲ್ಲಿದೆ. 13 ಮಾಡಲು, ಸೆಕೆಂಡ್ ಓನರು, 60,000 ಓಡಿರೋಂಥ ಗಾಡಿನ ಕ್ಲೋಸ್ ಮಾಡ್ತಾ ಇದ್ವಿ 2,85,000ಕ್ಕೆ. 2,85,000ಗೆ 13 ಮಾಡಲು ಆಲ್ಟೋ K10 VXi ಗಾಡಿ ಸಿಗ್ತಾ ಇದೆ. ಸೊ ಸ್ವಿಫ್ಟು ಡಿಸೈರ್ ಹುಡುಕ್ತಾ ಇರೋ ಅಂತ ಅಂದರೆ ಶಾರ್ಟಿಗೆ 2015 ಮಾಡಲು, ಗಾಡಿ, ಸಿಂಗಲ್ ಓನರ್ಶಿಪ್ಪು, ಗಾಡಿ ಓಡಿರೋದು ಬರೀ 58,000, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಗಾಡಿ ಓಡಿರೋದು 58,000. ಸ್ವಿಫ್ಟ್ ಡಿಸೈರು VXi ಸಿಂಗಲ್ ಓನರ್ 15 ಮಾಡಲ್ ಗಾಡಿನ ಕ್ಲೋಸ್ ಮಾಡ್ತಾ ಇದ್ವಿ 5,06,000ಕ್ಕೆ. 5,06,000ಗೆ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರು. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 4 ಲಕ್ಷ ಹಿಂದೆ ಮುಂದೆ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟು ಮಾರುತಿ ಸುಜುಕಿ ವ್ಯಾಗನರ್ ಗಾಡಿ ಹುಡುಕ್ತೀರಾ ಅಂದರೆ 2019 ಮಾಡಲು 1.2 ZXi ಫುಲ್ ಟಾಪ್ ಎಂಡ್ ಗಾಡಿ, ಗಾಡಿ ಓಡಿರೋದು ಬರೀ 28,000, ಗಾಡಿ 2019 ಮಾಡಲು, ಸೆಕೆಂಡ್ ಓನರು, ZXi 28,000 ಓಡಿರೋ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 5,06,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 3.5ರಿಂದ 4 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ನೆಕ್ಸ್ಟು ಮಾರುತಿ ಸುಜುಕಿ ಸ್ವಿಫ್ಟು ZXi ಪ್ಲಸ್ಸು ಆಟೋಮೆಟಿಕ್ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ, 2019 ಮಾಡಲು, ಗಾಡಿ, ಸಿಂಗಲ್ ಓನರು, ಗಾಡಿ ಓಡಿರೋದು ಬರೀ 29,000 ಗಾಡಿ ಓಡಿದೆ. ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 6,95,000ಕ್ಕೆ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 6.5 ಲಕ್ಷ ಲೋನ್ ಕೂಡ ಮಾಡಿಕೊಡ್ತೀವಿ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ಕಾರ್ ಸಿಗುತ್ತೆ.
ನೆಕ್ಸ್ಟು ಮಾರುತಿ ಸುಜುಕಿ ಸೆಲೆರಿಯಾ ಎಕ್ಸ್ VXi ಗಾಡಿ ಓಡಿರೋದು ಬರೀ 30,000, 2019 ಮಾಡಲು ಸೆಕೆಂಡ್ ಓನರು, 30,000 ಓಡಿರೋದು ಸೆಲೆರಿಯಾ ಎಕ್ಸ್ VXi ಗಾಡಿನ ಕ್ಲೋಸ್ ಮಾಡ್ತಾ ಇದ್ವಿ 4,85,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 4 ಲಕ್ಷದಿಂದ 4.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಜಸ್ಟ್ ನಿಮ್ಗೊಂದು 50,000 ರೂಪಾಯಿ ಒಳಗಡೆ ಡೌನ್ ಪೇಮೆಂಟ್ ಸಿಗುತ್ತೆ. ನೆಕ್ಸ್ಟು ಮಾರುತಿ ಸುಜುಕಿ ಸ್ವಿಫ್ಟು VDI ಗಾಡಿ 2014 ಮಾಡಲು ಗಾಡಿ ಸಿಂಗಲ್ ಓನರು, ಗಾಡಿ ಓಡಿರೋದು 1 ಲಕ್ಷ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ನಾನ್ ಆಕ್ಸಿಡೆಂಟಲ್ ಗಾಡಿ, ಒಂದು ರಿಪೇಂಟು ಏನೂ ಇಲ್ಲ, 4 ಗುಡ್ ಕಂಡೀಷನ್ ಟೈರ್ ಕೂಡ ಇದೆ, 1 ರೂಪಾಯಿ ಖರ್ಚು ಮಾಡೋ ಥರ ಇಲ್ಲ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ 5 ಲಕ್ಷಕ್ಕೆ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ಮಾಡಿಕೊಡ್ತಾ ಇದ್ದೀವಿ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 3.5 ಲಕ್ಷ ಲೋನ್ ಕೂಡ ಈ ಗಾಡಿಗೆ ಮಾಡಿಕೊಡ್ತೀವಿ. ಸೊ ನೆಕ್ಸ್ಟು ಹುಂಡೈ i10 1.2 ಪೆಟ್ರೋಲು ಅಸ್ತಾ ವೇರಿಯಂಟು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 14 ಮಾಡಲು, ಸಿಂಗಲ್ ಓನರ್ ಗಾಡಿ ಓಡಿರೋದು 1 ಲಕ್ಷ, ಡಾಕ್ಟರ್ ರಿವನ್ ಗಾಡಿಗೆ 1 ರೂಪಾಯಿ ಏನು ಖರ್ಚು ಮಾಡೋ ಥರ ಇಲ್ಲ. ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 4,15,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ 3 ಲಕ್ಷದಿಂದ 3.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ನೆಕ್ಸ್ಟು ಹುಂಡೈ ಎಲೈಟ್ i20 ಅಸ್ತಾ ಆಪ್ಷನಲ್ಲು, ಡೀಸೆಲ್ಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 2015ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2016ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಸಿಂಗಲ್ ಓನರ್ಶಿಪ್ಪು, 1 ಲಕ್ಷ ಗಾಡಿ ಓಡಿದೆ. ಸ್ಟೇರಿಂಗ್ ರ್ಯಾಕು, ಸಸ್ಪೆನ್ಷನ್ನು, ಆಯಿಲ್ ಚೇಂಜು, ಸರ್ವೀಸು ಪ್ರತಿಯೊಂದು ಅಪ್ಡೇಟ್ ಇರೋ ಗಾಡಿ. 1 ರೂಪಾಯಿ ನೀವೇನು 10 ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಥರ ಇಲ್ಲ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 5 ಲಕ್ಷದಿಂದ 5.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 6,10,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಗ್ರ್ಯಾಂಡ್ i10 ಯಾರನ್ನ ಡೀಸೆಲ್ ಗಾಡಿ ಹುಡುಕ್ತಾ ಇರೋ ಅಂದರೆ ಆರಾಮ್ಸೆ 22ರಿಂದ 25 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. 1.1 CRDI ಡೀಸೆಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಅಷ್ಟೇ ಫುಲ್ ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 2013 ಮಾಡಲು, ಗಾಡಿ ಸೆಕೆಂಡ್ ಓನರು, 60,000 ಗಾಡಿ ಓಡಿದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಮಾಡಿಕೊಡ್ತೀವಿ, RC ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತೀವಿ. ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 4,25,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 2.5 ಮುಂದೆ ಲೋನ್ ಕೂಡ ಈ ಗಾಡಿಗೆ ಆಗುತ್ತೆ. ಗಾಡಿ ಕ್ಲೋಸಿಂಗ್ ಪ್ರೈಸು 425. ಸೊ ನೆಕ್ಸ್ಟು ಮಾರುತಿ ಸುಜುಕಿ ರಿಡ್ಸು VXi ABS ಆಟೋಮೆಟಿಕ್ಕು, 1.2 ಪೆಟ್ರೋಲು ಆಟೋಮೆಟಿಕ್ ಗಾಡಿ, 2013 ಮಾಡಲು, ಗಾಡಿ ಸಿಂಗಲ್ ಓನರು, ಗಾಡಿ ಓಡಿರೋದು 1 ಲಕ್ಷ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ, ಅಲಾಯ್ಸು ABS ಎಲ್ಲ ಬರುತ್ತೆ. ಸೊ ಗಾಡಿಗೆ 1 ರೂಪಾಯಿ ಖರ್ಚು ಮಾಡೋ ಥರ ಇಲ್ಲ. 2013 ಮಾಡಲು ರಿಡ್ಸು VXi ABS ಆಟೋಮೆಟಿಕ್ ಗಾಡಿ, 1 ಲಕ್ಷ ಓಡಿರೋ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 3,65,000ಕ್ಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 2 ಲಕ್ಷದಿಂದ 2,50,000ವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ವೆಹಿಕಲ್ ಕ್ಲೋಸಿಂಗ್ ಪ್ರೈಸು 3,65,000ಗೆ. ಸೊ ನೆಕ್ಸ್ಟು ಸ್ಕೋಡಾ ಯತಿ ಎಲಿಗೆನ್ಸು 4x2 ಡೀಸೆಲ್ಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 2014 ಮಾಡಲು, ಗಾಡಿ ಸೆಕೆಂಡ್ ಓನರ್ಶಿಪ್ಪು, ಕಂಪ್ಲೀಟು ಶೋರೂಮ್ ಮೇಂಟೆನೆನ್ಸ್ ಇರೋಂಥ ಗಾಡಿ ಓಡಿರೋದು 1,30,000. ಸೊ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 10 ಲಕ್ಷ ಫಿಕ್ಸ್ಡ್ ಪ್ರೈಸಲ್ಲಿ, 10 ಲ್ಯಾಕ್ ಫಿಕ್ಸ್ಡ್ ಪ್ರೈಸಲ್ಲಿ ಸ್ಕೋಡಾ ಯತಿ ಎಲಿಗೆನ್ಸು 4x2 ಡೀಸೆಲ್ ಮ್ಯಾನ್ಯುಯಲ್ಲು. ಸೊ ಫೇಸ್ಲಿ ಪೊಸಿಷನ್ ಗಾಡಿ ಸಿಗ್ತಾಯಿದೆ. ಸೊ 8 ಏರ್ ಬ್ಯಾಗ್ ಬರುತ್ತೆ, ಮೆಮೊರಿ ಫಂಕ್ಷನ್ ಸೀಟ್ ಬರುತ್ತೆ, ಸೊ ಆಟೋ ಕ್ಲೈಮೇಟ್ AC ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಪ್ರತಿಯೊಂದು ಬರುತ್ತೆ, ಸೇಫೆಸ್ಟ್ ಕಾರು. ಸೊ ಸ್ಕೋಡಾ ಯತಿ ಡೀಸೆಲ್ ಗಾಡಿ ಸಿಗ್ತಾಯಿದೆ. ಸೊ ಫೋರ್ಡ್ ಇಕೋ ಸ್ಪೋರ್ಟ್ಸು 1.5 ಡೀಸೆಲ್ಲು, ಟೈಟಾನಿಯಂ ಪ್ಲಸ್ಸು. ಸೊ 2013 ಮಾಡಲು, ಗಾಡಿ ಸೆಕೆಂಡ್ ಓನರು, 1 ಲಕ್ಷ ಗಾಡಿ ಓಡಿದೆ, 6 ಏರ್ ಬ್ಯಾಗ್ಸ್ ಕೂಡ ಈ ಗಾಡಿ ಇದೆ. ಸೊ ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಇನ್ಸೂರೆನ್ಸು ವಿತ್ RC ಟ್ರಾನ್ಸ್ಫರು, 4,50,000 ಫಿಕ್ಸ್ಡ್ ಪ್ರೈಸಲ್ಲಿ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ 2.5ರಿಂದ 3 ಲಕ್ಷ ಈ ಗಾಡಿಗೆ ಲೋನ್ ಕೂಡ ಮಾಡಿಕೊಡ್ತೇವೆ. ಸೊ ಫಿಯಟ್ ಪುಂಟೋ EVO ಎಮೋಷನ್ ಪ್ಯಾಕು 90 PS ಗಾಡಿ, 2013 ಮಾಡಲು, ಗಾಡಿ ಸೆಕೆಂಡ್ ಓನರ್ಶಿಪ್ಪು, ಗಾಡಿ ಓಡಿರೋದು 98,000. ಸೊ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ, ಈ ಗಾಡಿಗೆ ಲೋನ್ ಆಗೋದಿಲ್ಲ. ಸೊ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. 13 ಎಮೋಷನ್ ಪ್ಯಾಕು, ಫುಲ್ ಟಾಪ್ ಎಂಡು, 90 PS ಇರೋಂಥ ಗಾಡಿ, ಡೀಸೆಲ್ ಗಾಡಿ, ಆರಾಮ್ಸೆ 20+ ಮೈಲೇಜ್ ಕೂಡ ಬರುತ್ತೆ. ಗಾಡಿನ ಕ್ಲೋಸ್ ಮಾಡ್ತಾರೆ ಪ್ರೈಸು 3 ಲಕ್ಷಕ್ಕೆ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಟೊಯೋಟಾ ಇನೋವಾ 2.5G ವೇರಿಯಂಟು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಸೆಕೆಂಡ್ ಓನರು, 1,75,000 ಓಡಿದೆ, 2008 ಮಾಡಲು, ಗಾಡಿದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ. ಸೊ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. FC ಕೂಡ ಈ ಗಾಡಿ ರನ್ನಿಂಗ್ ಇದೆ. ಸೊ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ 3,75,000 ಫಿಕ್ಸ್ಡ್ ಪ್ರೈಸಲ್ಲಿ.
ಸೊ ಎಲ್ಲ ವೆಹಿಕಲ್ ಪ್ರೈಸಸ್ಸು ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ, ಯಾವುದೇ ರೀತಿಯ ಬಾರ್ಗೇನಿಂಗ್ ಇರೋದಿಲ್ಲ. ಮತ್ತು ಏನು ಪ್ರೈಸ್ ಈಗ ಮೆನ್ಷನ್ ಮಾಡಿದ್ದೀವಿ ಅದೇ ಫೈನಲ್ ಡೀಲ್ ಆಗಿರುತ್ತೆ. ಸೊ ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ ಇರೋದಿಲ್ಲ. ಆಗಲೇ ಹೇಳ್ದಂಗೆ ಲೋನ್ ಆಪ್ಷನ್ ಯಾರನ್ನು ತೊಗೊಳ್ತೀರಾ ಅಂದರೆ ಜಸ್ಟ್ RC ಪ್ಲಸ್ HP ಚಾರ್ಜಸ್ ಮಾತ್ರ ಸಪ್ರೇಟ್ ಬರುತ್ತೆ. ಸೊ ಯಾವುದಾನ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ದರೆ ನಾವೇ ಇನ್ಸೂರೆನ್ಸ್ ಕಟ್ಬಿಟ್ಟು ಕೊಡ್ತೀವಿ. ವಿತ್ RC ಟ್ರಾನ್ಸ್ಫರು ಸೇಮ್ RTO ಓನ್ಲಿ. ಯಾವ RTOದಲ್ಲಿ ಓನರ್ಶಿಪ್ ಇರುತ್ತೆ ಈಗ ಅದೇ RTOಗೆ ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಲೊಕೇಶನ್ ಬಂದುಬಿಟ್ಟು ನಂದಿ ಟ್ರಸ್ಟ್ ಕಾರ್ಸ್ ತುಮಕೂರು, ಬಡ್ಡಿಹಳ್ಳಿ ಔಟರ್ ರಿಂಗ್ ರೋಡು. ಸೊ ಶಿವಮೊಗ್ಗ ಔಟರ್ ರಿಂಗ್ ರೋಡ್ ಅಂತ ಇದೆ ತುಮಕೂರಲ್ಲಿ. ಸೊ ರೋಟಿಗಾರ್ ರೋಡ್ ಅಂತ ಕೂಡ ಈ ಗಾಡಿ ಹೇಳ್ತಾರೆ, ಈ ರೋಡ್ನ ಹೇಳ್ತಾರೆ. ಶೆಟ್ಟಿಹಳ್ಳಿ ಗೇಟಿಂದ ಟುವರ್ಡ್ಸು ಕ್ಯಾಸಂದ್ರ ಟೋಲ್ಗಡೆ ಹೋಗೋ ರೋಡು ರಿಂಗ್ ರೋಡಲ್ಲಿ. ಸೊ ಬಡ್ಡಿಹಳ್ಳಿ ರಿಂಗ್ ರೋಡಲ್ಲಿ ನಂದಿ ಟ್ರಸ್ಟ್ ಕಾರ್ಸ್ ಲೊಕೇಟ್ ಆಗಿರುತ್ತೆ. ಕಾಂಟ್ಯಾಕ್ಟ್ ನಂಬರು 9148828482 9148828482. ನೀವು ಕಾಲ್ ಮಾಡಬೇಕಾಗಿರೋ ಟೈಮಿಂಗ್ಸು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಮಾತ್ರ ಕಾಲ್ ಮಾಡಿ. ಸೊ ಸಂಜೆ 7 ಗಂಟೆ ಮೇಲೆ ಕಾಲ್ ಪಿಕ್ ಆಗೋದಿಲ್ಲ. ಸೊ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡ್ಕೊಳ್ಳಿ, ಅದಕ್ಕೆ ಡೀಟೇಲ್ಸು ಪ್ರೈಸು ಫೋಟೋಸ್ ಇರುತ್ತೆ. ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡ್ಕೊಳ್ಳೋದು ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ 9148828482ಗೆ ರಿಪ್ಲೈ ಮೆಸೇಜ್ ಬರುತ್ತೆ. ದಯವಿಟ್ಟು ರಿಪ್ಲೈ ಮೆಸೇಜ್ ಏನು ಬರುತ್ತೆ ಅದನ್ನು ಓದಿ, ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಕಾರ್ಸಲ್ಲಿ ಎಷ್ಟು ವೆಹಿಕಲ್ಗಳಿದೆ ಅಷ್ಟು ವೆಹಿಕಲ್ದು ಡೀಟೇಲ್ಸು ಪ್ರೈಸು ಫೋಟೋಸ್ ಇರುತ್ತೆ. ಕೆಳಗಡೆ ಇನ್ನೊಂದು ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಕಾರ್ಸ್ದು ಲೊಕೇಶನ್ ಓಪನ್ ಆಗುತ್ತೆ. ಆ ಲೊಕೇಶನ್ ಹಾಕ್ಕೊಂಡು ಶೋರೂಮ್ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ಇದು ಆ್ಯಸ್ ಆಫ್ ನಾವು ಅಪ್ಡೇಟೆಡ್ ಇನ್ವೆಂಟ್ರಿ ವಿಡಿಯೋ ಮಾಡ್ತಾರೋ ಡೇಟು ಸೊ 7ನೇ ತಾರೀಕು ಮಾರ್ಚ್ 2026. ಸೊ ಥ್ಯಾಂಕ್ ಯು.